ಹಾಯ್ ಫ್ರೆಂಡ್ಸ್, ನಾವಿವತ್ತು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ. ನೋಡಿ, ಎಲ್ಲ ಸಿಟಿಲಿದ್ದು ಒಂದಿನ ಬರ್ತೀವಿ ಅಂದರೆ ಅದು ಪಕ್ಷ ಅಥವಾ ನಮ್ಮ ಕಡೆ ಆಯುಧ ಪೂಜೆ, ಮಾರ್ಲಮಿ ಹಬ್ಬ ಅಂತೀವಿ. ಒಂದೊಂದು ಕಡೆ ಒಂದೊಂದು ಹೇಳ್ತೀವಿ. ಬಟ್ ಇವತ್ತು ಆಯುಧ ಪೂಜೆ ದಿನ ನಮ್ಮ ಮಾವನ ಮನೆ ಹಬ್ಬ. ನಮಗೆಲ್ಲ ಬೇರೆ ಬೇರೆ ದಿನ ಇರುತ್ತೆ. ಅಮಾವಾಸ್ಯೆ ಕಳೆದ 3 ದಿನಕ್ಕೆ, 5 ದಿನಕ್ಕೆ ಆ ಥರ ಇರುತ್ತೆ. ಬಟ್ ಎಲ್ಲ ಸಿಟೀಲಿ ಇರ್ತಾರೆ. ಒಂದಿನ ಹಳ್ಳಿಗೆ ಬಂದು ಎಲ್ಲನೂ ಜೋಡಿಸ್ಕೊಂಡು ಮಾಡೋದಿದೆಯಲ್ಲ, ಒಂಥರ ಸ್ಪೆಷಲ್ ಅನಿಸುತ್ತೆ. ನೋಡಿ, ಇದು ನಮ್ಮ ಅಜ್ಜಿ ಹಳೆ ಮನೆ. ಇದು ತುಂಬ ವರ್ಷದ ಹಿಂದಿನ ಮನೆ. ಇವಾಗ ಸ್ವಲ್ಪ ಎಲ್ಲ ಒಡ್ಕೊಂಡು ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಅಷ್ಟೊಂದೇನಿಲ್ಲ. ಬಟ್ ಇವತ್ತು ಒಂದು ಸ್ವಲ್ಪ ಜನ ಎಲ್ಲ ಬಂದು ನಾವು ಹಬ್ಬ ಮಾಡ್ತಾಯಿದ್ದೀವಿ. ನೋಡ್ಬೋದು ನೀವು ಇಲ್ಲಿ ಯಾವ ಥರ ಇದೆ ಅಂತಂದ್ಬಿಟ್ಟು. ಏನೋ ಒಂಥರ ಖುಷಿ. ಫಸ್ಟ್ ನಾವು ಚಿಕ್ಕವರಿದ್ದಾಗೆಲ್ಲ ಅವಾಗೆಲ್ಲ ಹೋಗ್ತಿದ್ವಿ. ಇವಾಗ ಹೋಗೋಕ್ಕೆ ಟೈಮೇ ಇರಲ್ಲ. ಅದರಲ್ಲೂ ಒಂದು ದಿವಸ ಬಿಡುವು ಮಾಡ್ಕೊಂಡು ಹೋಗಬೇಕು. ನೋಡಿ, ಇಲ್ಲೆಲ್ಲ ನಾವೆಲ್ಲ ಪೂಜೆ ಎಲ್ಲ ಮಾಡಿ ಎಡೆ ಎಲ್ಲ ಮನೆ ಮೇಲೆ ಇಡ್ತಾಯಿದ್ದೀವಿ. ಅದೆಲ್ಲ ಆದಮೇಲೆ ನಾವು ಊಟ ಮಾಡೋದು. ಇದೊಂಥರ ಎಲ್ಲ ಸ್ಪೆಷಲ್ ಅನಿಸುತ್ತೆ. ಅಲ್ಲದೆ ನಮಗಿಲ್ಲಿ ಗದ್ಗೆ ಅಂತ ಒಂದು ತುಂಬ ಫೇಮಸ್ ದೇವಸ್ಥಾನ ಇರೋ ಪ್ಲೇಸ್ ಇದೆ. ಅಲ್ಲಿಗೆಲ್ಲ ಹೋಗಬೇಕನ್ನೋ ಪ್ಲ್ಯಾನ್ ಇತ್ತು. ಬಟ್ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಅಲ್ಲಿಗೆ ಹೋದರೆ ಅದರದ್ದು ಸಹ ವಿಡಿಯೋ ಮಾಡ್ತೀನಿ. ನೋಡಿ, ಈ ಥರ ಆಯುಧ ಪೂಜೆಯಲ್ಲೆಲ್ಲ ಇನ್ನು ಯಾವಾಗಲೂ ಸೇರ್ಕೊಳ್ಳಲ್ಲ. ಇದೊಂದು ಹಬ್ಬದಲ್ಲಿ ಮಾತ್ರ ಎಲ್ಲ ಸೇರ್ಕೋತೀವಿ. ಯಾಕಂದರೆ ಬಾಡೂಟ ಹಾಗೆ. ಮತ್ತು ನಮ್ಮ ಮಕ್ಳಿಗಂತೂ ಇದೆಲ್ಲ ಗೊತ್ತೇ ಇಲ್ಲ. ಸಣ್ಣ ಮಕ್ಳಿಗೇನೋ ಒಂಥರ ಖುಷಿ. ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ. ನಾವು ಈ ಹಬ್ಬಕ್ಕೆ ಬಂದಾಗ ನಮ್ಮ ಮಾವನ ಮನೆಗೆ ಇದು ಸೇರಿ 3 ಸಲ ಬಂದಿದ್ದೀನಿ ನಾನು. 3 ಸಲ ಸಹ ನನ್ನ ಮಕ್ಕಳಿಗೆ, 2 ಸಲ ಸಹ ಹುಷಾರಿಲ್ಲ ನನ್ನ ಮಕ್ಕಳಿಗೆ. ಸೊ ಇಲ್ಲಿಂದ ಡೈರೆಕ್ಟ್ ಮಂಗ್ಳೂರಿಗೆ ಹೋಗಿದ್ದೀನಿ. ನಾನು ನಮ್ಮ ಮನೆಗೂ ಹೋಗಲಿಲ್ಲ. ಮಂಗ್ಳೂರಿಗೆ ನಮ್ಮ ಮಾವನ ಕರ್ಕೊಂಡು ಹೋಗಿದ್ದೀನಿ. ಅದೇ ರೀತಿ ನಾನು ಯಾವಾಗ ಬಂದ್ರೂ ಇವ್ರಿಗೆ ಹಬ್ಬ ಮಾಡೋಕ್ಕೆ ನೆಮ್ಮದಿನೇ ಕೊಡ್ತಿರಲಿಲ್ಲ. ನಮ್ಮ ಮಾವ ಅವ್ರ ಮಿಸ್ಸಸ್ ಸಹ ಹೇಳೋರು, ಯಾವಾಗ ಬಂದ್ರೂ ಹುಷಾರಿಲ್ಲ ಇದೇ ಆಗ್ತದೆ ಅಂತ. ಬಟ್ ಇದೇ ಫಸ್ಟ್ ಟೈಮ್ ನಾವು ಆರಾಮಾಗಿ ಮಕ್ಕಳು ಎಲ್ಲ ವೆದರ್ಗೂ ಹೊಂದ್ಕೊಂಡು ಹಬ್ಬ ಮಾಡಿದ್ದೀವಿ. ಈ ಸಲ ಯಾವ ಥರ ಆರೋಗ್ಯದ ಬಗ್ಗೆ ಸಮಸ್ಯೆ ಇಲ್ದೇ ಹಬ್ಬ ಖುಷಿಯಿಂದ ಮಾಡಿದ್ದೀವಿ. ಚೆನ್ನಾಗಿತ್ತು ಹಬ್ಬ. ಮಕ್ಕಳಿಗೆಲ್ಲ ತುಂಬ ಒಂದು ಖುಷಿ ಆಯಿತು. ಅಲ್ಲದೆ ನಾವು ಗದ್ಗೆಗೆ ನಾವು ಚಿಕ್ಕವರಿದ್ದಾಗ ಹೋಗಿದ್ದಿದ್ದು. ಅವಾಗೆಲ್ಲ ಗಾಡಿ ಕಟ್ಕೊಂಡು ಜಾತ್ರೆ ಇರುತ್ತೆ. ನೈಟೆಲ್ಲ ಏನೇನಾದರೂ ಪ್ರೋಗ್ರಾಮ್ ಇರುತ್ತೆ. ನೋಡಿ, ಅದಕ್ಕೋಸ್ಕರ ನಮ್ಮ ಮಾವನವರು ಗೋಲ್ಕೆ ಎಲ್ಲ ತುಂಬಿಸಿದ್ರು ಹೋಗೋಣ ಅಂತ. ಬಟ್ ಹೋಗೋಕ್ಕೆ ಆಗಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಅಂತೂ ಪಕ್ಕ ರಜಕ್ಕೆ ಹೋಗ್ತೀವಿ. ಅವಾಗಂತೂ ಮಿಸ್ ಮಾಡದೆ ವಿಡಿಯೋ ಮಾಡ್ತೀನಿ. ಅಲ್ಲೊಂದು ಮರಗಳು ಫುಲ್ಲು ನೆಲದ ಮಟ್ಟಕ್ಕೆ ಇದೆ. ಅಂದರೆ ಕೈಗೆ ಎಟ್ಕುತ್ತೆ ಎಳ್ನೀರುಗಳೆಲ್ಲ. ಆ ಥರ ವಿಶೇಷತೆ ಇದೆ. ಮತ್ತು ನೋಡಿ, ಇದೆಲ್ಲ ಮಕ್ಕಳೆಲ್ಲ ಕೌಂಟ್ ಮಾಡ್ತಾಯಿದ್ದಾರೆ. ಏನೋ ಒಂಥರ ಚೆನ್ನಾಗಿರುತ್ತೆ. ಹಬ್ಬ ಎಲ್ಲ ಮುಗಿದ್ಮೇಲೆ ಎಲ್ಲ ಕೂತ್ಕೊಂಡು ಈ ಥರ ಎಲ್ಲ ಮಾಡೋದು ಚೆನ್ನಾಗಿರುತ್ತೆ. ನಮ್ಮ ಅಮ್ಮಂದಿರು ಯಾರೂ ಬಂದಿಲ್ಲ, ಎಲ್ಲ ಬ್ಯುಸಿ. ಅವರು ಹಬ್ಬದೆಲ್ಲ ತಯಾರಿ ಮಾಡೋಕ್ಕೆ. ನಾವಂತೂ ರಜಕ್ಕೆ ಹೋಗಿರೋರು ಒಳ್ಳೆ ಮಜಾ ಮಾಡ್ತಾಯಿದ್ದೀವಿ ಎಲ್ಲ ಊರು ಸುತ್ಕೊಂಡು. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.